Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಹುಲ್ ಗಾಂಧಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಸಿಡಿಮಿಡಿಗೊಂಡಿದ್ದಾರೆ. ಮಹಿಳೆಯರ ಮೇಲೆ ಭೀಕರ ಕೃತ್ಯವೆಸಗಲಾಗಿದೆ, ಹೇಯ ಕೃತ್ಯವೆಸಗಿದ ಈ ರಾಕ್ಷಸನ ಪರ ಪ್ರಚಾರ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಇವತ್ತು ಮಾತಾಡಿದ್ದಾರೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿಗೆ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ. ಇದು ರಾಹುಲ್ ಗಾಂಧಿ ಮಾಡಿರುವಂತಹ ಟ್ವೀಟ್. ಕರ್ನಾಟಕ ಮೇ ಮಹಿಳಾओं के साथ हुए ಹಿಂದಿಯಲ್ಲಿ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂತಹ ರಾಹುಲ್ ಗಾಂಧಿ ಮೊದಲು ಇದಕ್ಕೆ ಉತ್ತರವನ್ನು ಕೊಡಬೇಕು ನರೇಂದ್ರ ಮೋದಿಯವರು ಅಂಥೇಳಿ ಸುದೀರ್ಘವಾದಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ. ಸೊ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಮೊನ್ನೆ ಮಾತನಾಡ್ತಾ ಪ್ರಜ್ವಲ್ ರೇವಣ್ಣರನ್ನು ಒಬ್ಬ ರಾಕ್ಷಸ ಅಂಥೇಳಿ ಕರೆದಿದ್ದಾರೆ. ಅಂದರೆ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಶೋಷಣೆಯನ್ನು ಮಾಡಿದಾನೆ ಈತ. ಸೊ ಇದನ್ನು ತಕ್ಷಣಕ್ಕೆ ಬಂಧಿಸಬೇಕು. ಇದನ್ನ ಪರವಾಗಿ ಪ್ರಚಾರ ಮಾಡಿದ್ರಲ್ಲ ಬಿಜೆಪಿಯವರು, ಎನ್ಡಿಎನ ಅಭ್ಯರ್ಥಿ ಆಗಿರುವಂತಹ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರಜ್ವಲ್ ರೇವಣ್ಣ ಸೊ ಬಿಜೆಪಿ ಇದರ ಬಗ್ಗೆ ಮಾತಾಡಬೇಕು, ಬಿಜೆಪಿ ತನ್ನ ಸ್ಟ್ಯಾಂಡ್ ಅನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಕಿಡಿಕಾರಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮೂಲಕ ಮೋದಿ ಅವರನ್ನ ಕುಟುಕಿದ್ದಾರೆ. ಸೊಟ್ಟಲ್ಲಿ ಈಗ ಕಾಂಗ್ರೆಸ್ ಇದೇ ವಿಚಾರವನ್ನ ಎತ್ಕೊಂಡು ಬಿಜೆಪಿಯನ್ನ ಹಣಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಸ್ಪಷ್ಟ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಎನ್ಡಿಎನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು. ಸೊ ಹಾಗಾಗಿ ಈತ ಬರೀ JDS ಅಭ್ಯರ್ಥಿ ಮಾತ್ರ ಅಲ್ಲ, ಎನ್ಡಿಎನ ಮೈತ್ರಿ ಅಭ್ಯರ್ಥಿ. ಅದರಲ್ಲೂ ಕೂಡ ದೇವೇಗೌಡರ ಆದಿಯಾಗಿ ರೇವಣ್ಣ, ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಇವರೆಲ್ಲರನ್ನೂ ಕರ್ಕೊಂಡು ಹೋಗಿ ಮೋದಿ ಅವರನ್ನ ಭೇಟಿ ಮಾಡಿಸಿದ್ರಲ್ಲ, ಮೋದಿ ಅವ್ರ ಜೊತೆಗೆ ನಿಲ್ಲಿಸಿ ಫೋಟೋ ಎಲ್ಲ ತೆಗೆಸಿದ್ರಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಮಾತಾಡಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಈಗ ಕೇಳ್ತಾ ಇದೆ. ಸೊ ಹಾಗೆ ನಾವು ಮಾತಾಡ್ತಾ ಇದ್ವಿ ಈಗ ಪ್ರಜ್ವಲ್ ರೇವಣ್ಣ ವಿಚಾರ ಏನಿದೆಯಲ್ಲ, ಸೊ SIT ವಿಚಾರಣೆಗೆ ಈಗ ಬರಬೇಕು ಅನ್ನುವಂಥದ್ದಿದೆ. ಅಂದರೆ ಇವತ್ತೇ ಅವರು ಹಾಜರಾಗಬೇಕು ಅನ್ನುವಂಥದ್ರ ಬಗ್ಗೆ ನೋಟಿಸನ್ನು ಜಾರಿಗೊಳಿಸಿದ್ರು. ಬಟ್ ಇವತ್ತಂತೂ ಅವರು ಹಾಜರಾಗ್ತಾ ಇಲ್ಲ. ಯಾಕಂದರೆ ಪ್ರಜ್ವಲ್ ಈಗ ಗೊತ್ತಿರೋ ಪ್ರಕಾರ ಜರ್ಮನಿಯ ಫ್ರಾಂಕ್ಫರ್ಟ್ ಅಥವಾ ಬೇರೆ ಇನ್ನೆಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್ ಇಲ್ಲ. ಸದ್ಯಕ್ಕೆ ಭಾರತದಲ್ಲಂತೂ ಇಲ್ಲದೆ ಇರೋದ್ರಿಂದಾಗಿ ರೇವಣ್ಣ ಇವತ್ತು ವಿಚಾರಣೆಗೆ ಬರೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಅವರು ವಿಚಾರಣೆಗೆ ಬರಲಿಲ್ಲ, ಈಗ ನೆಕ್ಸ್ಟ್ ಇನ್ನೊಂದು ನೋಟಿಸನ್ನು ಕೊಡ್ತಾರೆ, ಅದಾದ ಮೇಲೂ ಕೂಡ ಬರಲಿಲ್ಲ ಅಂತ ಹೇಳಿದ್ರೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ SIT ಕೂಡ ಈಗ ಪರಾಮರ್ಶೆಯನ್ನು ಮಾಡ್ತಾ ಇದೆ. ಕಾನೂನು ಮೊರೆ ಹೋಗ್ತಾರೆ, ವಕೀಲರ ಜೊತೆಗೆ ಚರ್ಚೆಯನ್ನು ಮಾಡಿ ನಂತರ SIT ಅಧಿಕಾರಿಗಳು ಏನು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನೋಡ್ತಾರೆ. ಸೊ ಹಾಗೆ ಕಾನೂನಾತ್ಮಕವಾಗಿ ತಾನು ಹೇಗೆ ಬಚಾವ್ ಆಗಬಹುದು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಕೂಡ ಕೆಲವೊಂದಷ್ಟು ಆಪ್ಷನ್ಸ್ ಅನ್ನು ನೋಡ್ತಿರ್ಬೋದು. ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನು ಕೇಳೋದಕ್ಕೂ ಕೂಡ ಸಾಧ್ಯತೆ ಇದೆ. ಅಂದರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಬಹುಶಃ ಅವರು ಕೇಳುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ. ಸೊ ಪ್ರಜ್ವಲ್ ವಿರುದ್ಧದ ಈ ಲೈಂಗಿಕ ದೌರ್ಜನ್ಯ ಹಗರಣ ಏನು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್. ಮನೆ ಮುಂದೆ ಕಾರು ನಿಲ್ಲಿಸಿ ವಿದೇಶಕ್ಕೆ ಹಾರಿದ್ರು ಪ್ರಜ್ವಲ್ ಅನ್ನುವಂಥದ್ದು ಈಗ ಸಿಗ್ತಿರುವಂತಹ ಡೀಟೇಲ್ಸ್. ಹೊಳೆನರಸೀಪುರ ಮನೆ ಮುಂದೆ ಕಾರನ್ನ ನಿಲ್ಲಿಸಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಇಲ್ಲಿಂದ ಅವರು ಜರ್ಮನಿಗೆ ಹೋಗಿದ್ದಾರೆ ಅಂತ ಹೇಳಿ ನೋಡಿ. ಇದೇ ಕಾರು ಯಾವಾಗ ಈ ವಿಚಾರ ಹೆಚ್ಚು ಸದ್ದು ಮಾಡ್ತಾ ಇದೆ ಅಥವಾ ಇದು ಬಹುಶಃ ತಮಗೆ ಮುಳುವಾಗಬಹುದು ಅನ್ನುವಂಥದ್ದು ಅರಿವಾಯಿತೋ ಆ ತಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಭಾರತವನ್ನೇ ಬಿಟ್ಟು ಪರಾರಿಯಾಗಿದ್ದಾರೆ. ಸೊ ಹಾಗಾಗಿ ಯಾವಾಗ ಈ ವಿಚಾರ ಗೊತ್ತಾಯಿತೋ ತಮ್ಮ ನಿವಾಸಕ್ಕೆ ಬಂದು ಕಾರನ್ನು ಪಾರ್ಕ್ ಮಾಡಿ ಬೇರೆ ಇನ್ನೊಂದು ಪ್ರೈವೇಟ್ ವೆಹಿಕಲಲ್ಲಿ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಅವರು ಜರ್ಮನಿಗೆ ಹಾರಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಅಪ್ಡೇಟ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.